यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। सरकारी बुलडोजर पहुंचा अतिक्रमण हटाने, एक महिला हुई बेहोश। ये घटना बीजापुर जिला तिकोटा तालुका के इटंगियाड़ तांडा नंबर 5 में घटी है। बताया जा रहा है कि तकरीबन 20 करोड़ कीमत की सरकारी ज़मीन पर पिछले कई सालों से रह रहे ग्रामीणों के घरों पर आज अचानक सरकारी बुलडोज़र पहुंचकर अतिक्रमण हटाने लगा तो गांव वालों का गुस्सा फूट पड़ा। इसी अफरा तफरी में रेशमा राठौड़ नामी एक महिला अचानक बेहोश हो गई, जिसे इलाज के लिए अस्पताल में भर्ती किया गया है, जिसकी हालत नाजुक बनी हुई है। इस मौके पर बात करते हुए ग्रामीणों ने इंसाफ की गुहार लगाते हुए अपनी आप बीती सुनाई। सर, ನಾವು ಇಟಂಗಾಳ LT ನಂಬರ್ 5 ಮಾತಾಡೋದ್ರಿ। ಅಲ್ಲಿ ಒಂದು ನಾವು 5-6 ವರ್ಷ ಐತ್ರಿ ಅಲ್ಲೇ ಅದೀವಿ। ಅದು ಗೌರ್ಮೆಂಟ್ ಜಾಗ ರೀ, 100 ಬಾರ್ ಅಲ್ಲಿ ಒಂದು 60-70 ಎಕರೆ ಜಮೀನು ಅದದು। ಅದ್ರಾಗ ನಮ್ಕಿಂತ ಮೊದಲು ಇದ್ದವ್ರು ಭಾಳ ಮಂದಿ ಅದಾರ ರೀ, ಬಿಲ್ಡಿಂಗ್ ಕಟ್ಕೊಂಡು ಅದಾರ, ಆ ಕಡೆ ಅದಾರ ಈ ಕಡೆ ಅದಾರ, ಎಲ್ಲ ಜಾತಿದವ್ರು ಅದಾರ ರೀ। ನಾವು ಒಬ್ಬರೇ ಆತಿಲ್ಲ। ನಾವು ಅಷ್ಟರೊಳಗೆ ಏನಾಯಿತು, ಸುನಿಲ್ಗೌಡ್ರ ಆಫೀಸಿಗೆ ಕರೆಸಿ ನಿಮಗೊಂದು ಅಲ್ಲಿ ಸ್ವಲ್ಪ ಜಾಗ ಕೊಡ್ತೀನಿ, ನಿಮ್ಗೆ ಎಷ್ಟು ಮನೆ ಅದಾವ ಅಲ್ಲಿ ಹಾಕೋರಿ, ಒಂದು ತಾಂಡ ಇಟ್ಟು ಒಂದು 5 ನಂಬರ್ ತಾಂಡ ಮಾಡಿರಿ ಅಂತಂದ್ರು ಅವ್ರು। ಆಯ್ತು ಸರ್ ಅಂತೇಳಿ ನಾವು ಒಂದು 5-6 ವರ್ಷ ಆಯ್ತು ಅಲ್ಲೇ ಮಾಡ್ಕೊಂಡು ಮನೆ ಸಣ್ಣ ಮನೆ, ಕೆಲವು 1 ರೂಮ್ 2 ರೂಮಿಗೆ ಕಟ್ಕೊಂಡು ಅದೇವಿ। ಇವತ್ತು ಏಕಾಏಕಿ ಮುಂಜಾನೆ ತಹಶೀಲ್ದಾರ ಮತ್ತು ತಲಾಟಿ AC ಅವರೆಲ್ಲರೂ ಬಂದು ಒಂದು 50-60 ಮಂದಿ ಪೊಲೀಸರಿಗೆ ಕರ್ಕೊಂಡು ಬಂದು ಏಕಾಏಕಿ JCB ತಂದು ಚಾಲು ಮಾಡಿಬಿಟ್ರಿ ಮನೆ ಕೆಟ್ಟ। ಅಲ್ಲಿ ವಾರ್ಡ್ ಮೆಂಬರ್ ಅಶೋಕ್ ಲಮಾಣಿ ಅಂತದಾರ ರೀ, ಅವ್ರು ಬಂದಿಲ್ಲ ರೀ, ಅವ್ರು ಬಂದಿಲ್ಲ, ಅವ್ರಿಗೆ ಗೊತ್ತಿಲ್ಲ ರೀ ನಮಗೂ। ಅವ್ರು 4 ನಂಬರ್ ತಾಂಡದಾಗಿರ್ತಾರೆ। ಹಾಂ ರೀ, ಹಾಂ ಅಂದ್ರೂ ಬಂದಿಲ್ಲ, ಅವರು ಬಂದಿಲ್ಲ ರೀ। ಅಷ್ಟ್ರಾಗ ಮತ್ತು ಮನೆ ಏನಕ್ಕೆ ನಮ್ಮ ಉಳ್ಕಿದೆಲ್ಲ ಮನೆ ಬಿಟ್ಟಾರ್ರಿ, ನಮ್ಮ ಒಂದು 40 ಮನೆ ಡೆಮಾಲಿಷನ್ ಮಾಡ್ಯಾರ। ಅದು 4 ಅದು ಟೋಟಲಿ 60-70 ಎಕರೆ ಭೂಮಿ ಆದ್ರಿ, ಅದು ಎಲ್ಲ ಗೌರ್ಮೆಂಟ್ ಭೂಮಿನೇ। ಅದ್ರಾಗ ಮಹಾರಾಷ್ಟ್ರ ಮಂದಿ ಇರ್ತಾರೆ, ಅಲ್ಲಿದಿಂದ ಕಂದಾಯ ಗ್ರಾಮಕ್ಕೆ ಅಂತ ಹೇಳಿ ತಲಾಟಿ ತಹಶೀಲ್ದಾರ್ ಎಲ್ಲ ಸರಿ ಮಾಡ್ಕೊಂಡು ಹೋಗ್ಯಾರ। ಅದು ಏನು ಮಾಡ್ಯಾರ, 50-60 ಮನೆ ಇದ್ರೆ ಕಂದಾಯ ಗ್ರಾಮ ಮಾಡ್ತೀವತ್ತ ಸಣ್ಣ ಮನೆ ಕೊಟ್ಕೊಂಡು ಅಲ್ಲಿ ಹೊಳಿ ಬಂದು ಮಹಾರಾಷ್ಟ್ರದಿಂದ ಬಂದು ಕೊಟ್ಕೋಬೇಕಂತ ಮಾಡಿದ್ರು ಅವ್ರು। ಇದು ನೀವು ಬೇರೆದವ್ರಿಗೆ ಮಾರಿರಿ, ಇದು ಮಾಡಿರಿ ಅಂತ ಯಾರು ಏನು ತಲೆಯಾಗ ಕೊಟ್ಟಾರ ಗೊತ್ತಿಲ್ಲ। ಅಲ್ಲಿ ನೀವು ಲೇಔಟ್ ಹಾಕಿ ಬೇರೆದವ್ರಿಗೆ ಗೌರ್ಮೆಂಟ್ ಜಾಗ ಮಾರಾಕತ್ತೆ ಬಂದಿದ್ದು ನಾವು ಕೇಳಿದ್ವಿ, ನಾವು ಮಾರಿಲ್ಲ, ಬೇಕಾದ್ರೆ ನೀವು ಅಲ್ಲಿ ಬಂದು ಚೆಕ್ ಮಾಡಬಹುದು, ನಾವು ಡಾಕ್ಯುಮೆಂಟ್ ಕೊಡ್ತೀವಿ, ಇಲ್ಲ ಚೆಕ್ ಮಾಡಬಹುದು। ಆಧಾರ್ ಕಾರ್ಡ್ ಎಲ್ಲಿದೆ ಡೀಟೇಲ್ ಮಾಡಿ ಚೆಕ್ ಮಾಡಿ, ನಮ್ಮ ಆಸ್ತಿ ಬೇರೆ ಕಡೆ ಅದ, ಏನು ಹೊಲ ಅದ, ಮನೆ ಅದೇನು ಎಲ್ಲಿ ಬೇರೆ ಕಡೆ ಎಲ್ಲಿ ಹೋಗೋದ್ರಿ? ಅದು ಸ್ವಲ್ಪ ಅಂದರೆ ಮೇನ್ ಹೊಣೆಗಾರಿಕೆ ಯಾರಾದ್ರೆ ನಮಗೆ ಗೊತ್ತಾಗತ್ತಿಲ್ಲ, ಅದು ಯಾರು ಹೊಣೆಗಾರಿಕೆ ಆದ್ರೆ ಗೊತ್ತಾಗತ್ತಿಲ್ಲ ರೀ। ಅಂದರೆ ಮನೆ ಎಲ್ಲ ಅವ್ರು ಬಡವ್ರ ಮಂದಿ ಸುಮ್ಮನೆ ಅಲ್ಲಿ 56,000 ರೂಪಾಯಿ ತೊಗೊಂಡು ಹೋಗ್ರಿ, ಅಲ್ಲಿಂದ ಫೌಂಡೇಶನ್ ಹಾಕಿ ಹೋಗ್ಯಾರ ಅವ್ರು ದುಡಿಬೇಕಂದ್ರೆ 60,000ದಾಗೆ ವರ್ಷ ಬಂದು ಹೋಗ್ತದ್ರಿ, ಕೈ ಕಾಲು ಬಿದ್ದರೂ ಕೇಳಾಗ್ತಾ ಇರಲಿಲ್ಲ ಅವ್ರು, ಆ ಟೈಪ್ ಮಾಡಿ ಹೋಗ್ಯಾರ ಸರ್। ಬಟ್ ಎಲ್ಲ ನಮ್ಮನೆ ಮನೆ, ನಮ್ಮ ಅಣ್ಣ ತಮ್ಮರೆಲ್ಲ ಮನೆ ನಮ್ಮನೆ। ನಾವು ಫಸ್ಟ್ LT ತಿರುದವ್ರ ಅಲ್ಲಿ ಸ್ವಲ್ಪ ಅಲ್ಲಿ ನಮ್ಮ ಸಮಸ್ಯೆ ಆಗಿ ಇಲ್ಲಿ ಇದು ಹೊಲ ಎಲ್ಲ ಮನೆ ಇಲ್ರಿ ಯಾರ್ದು, ಸುನಿಲ್ ಗೌಡ್ರು। ಹಾಂ ಅಲ್ಲಿ ಇಲ್ಲ, ಅದು ಏನು ಹಸ್ಪತ್ರೆ ಕೊಟ್ಟಿರಿ, ತಹಶೀಲ್ದಾರ್ ತಲಾಟಿ ಸರಿ ಮಾಡ್ಕೊಂಡು ಹೋಗ್ಯಾರ್ರಿ। ಅದಕ್ಕೆ ಏನಾಗ್ಯದ ಅಲ್ಲೇ ಸ್ಟಾಪ್ ಆಗಿಬಿಟ್ಟಿದ್ರಿ ಅದು। ಎಷ್ಟು ವರ್ಷದಿಂದ ಅದು ಒಂದು 8-10 ವರ್ಷ ಆಯ್ತು ನೋಡ್ರಿ। ಎಲ್ಲರೂ ನಮ್ಮ ಹಿರಿಯವ್ರೆಲ್ಲರೂ ಅದಾರ, 8-10 ವರ್ಷದಿಂದ ಅಲ್ಲೇ ಅದಾರ ಎಲ್ಲರೂ। ನಾವು LT 3 ಆಗಿದ್ದು ಇಲ್ಲಿ ಬಂದೆಲ್ಲ ಮಾಡಿ, ಇಲ್ಲಿ ಜಾಗ ಕೊಡ್ತೀವಿ ನಿಮಗೆ, ಇಲ್ಲೇ ಇರಿ ಅಂತ ಹೇಳೋಣ ಇಲ್ಲೇ ಬಂದಿದ್ದೀವಿ ರೀ। ಏನು ಇಂಟಿಮೇಷನ್ ಕೊಟ್ಟಿದ್ದಿಲ್ಲ ರೀ, ಅವ್ರೇನು ಹೇಳಿದ್ರಿ, ಫಸ್ಟ್ ನೋಟಿಸ್ ಹಚ್ಚಿ ಏನಂದ್ರೆ ಅವ್ರು ಸಣ್ಣ ನೋಟಿಸಿಗೆ ಅವ್ರು ಮನೆ ಖಾಲಿ ಹಾಕೋದ ಏನು ಹೇಳಿದ್ರು ನಾವು, ಸಾಹೇಬ್ರ ಇವರೇ ಮಹಾರಾಷ್ಟ್ರದಿಂದ ಬರ್ತಾರೆ, ಬರೋಣ ಸ್ವಲ್ಪ ಟೈಮ್ ಕೊಡ್ರಿ, ಮನೆ ಕಟ್ಕೊಂಡು ಇರ್ತಾರೆ ಅಂತ ಹೇಳಿದ್ರು। ಅದ್ರಾಗ ಕೇಳಾಗ್ತಿರಲ್ಲ, ನಿಮಗೆ ನೋಟಿಸ್ ಕೊಟ್ಟು ಹಚ್ಚಿ ನೋಟಿಸ್ ಅಂತ ಯಾವ್ದ್ರ ಸಮ ನೋಟಿಸ್ ಕೊಟ್ಟಿದ್ರು ಅವ್ರು, ನಿಮ್ಮ ಏನು ಡಾಕ್ಯುಮೆಂಟ್ಸ್ ತಂದು ಸಬ್ಮಿಟ್ ಮಾಡಿ ಕೊಡ್ರಿ ತಂದಿದ್ರು ಅವ್ರು। ನಾವು ಕೊಡೋಕ್ಕಿಂತ ಮುಂಚೆ ಇದು ಮಾಡಿಬಿಟ್ಟಾರೆ, ಸಾಫ್ ಮಾಡಿಬಿಟ್ಟಾರೆ। ಹಾಂ ಬಡ ಮಾಡಿಬಿಟ್ಟು ಅಲ್ಲಿ ಹೆಣ್ಮಕ್ಳಿಗೆ ಇದಾಗ್ಯದಲ್ರಿ, ಅವ್ರ ನಾಮ ರೇಷ್ಮಾ ರಾಠೋಡ್, ರೇಷ್ಮಾ ರಾಠೋಡ್ ಸೀರಿಯಸ್ ಅದ ರೀ, ಅದು ಐಶ್ವರ್ಯಾಗ ಹಾಕ್ಯಾರ। ಅಂದ್ರೆ ಗಪ್ಪೆ ಅದಾರ, ಕೋಮಾದಾಗ ಅಂತ ಅದಾರ ಸರ್ ಅವ್ರು ಇಲ್ಲಿ। ಹಾಂ ಅಲ್ಲಿ ಹುಡುಗ ಅಂದರೆ ಹೆಣ್ಮಕ್ಳು ಪೊಲೀಸರು ರೀ, ಯಾರು ಕೇಳಾಗ್ತಾರಿಲ್ಲ। ಒಬ್ಬ ಇನ್ಸ್ಪೆಕ್ಟರ್ ಇದ್ರಿ ಯಾರು ಅಂದರೆ ಎಲ್ಲರಿಗೆ ಕೈ ಮಾಡಕತ್ತೇನೆ ರೀ, ಲಾಠಿ ಚಾರ್ಜ್ ಮಾಡ್ತಾರೆ ರೀ। ನಿಮ್ಮ ಮನೆ ಖಾಲಿ ಮಾಡಿ ಎಲ್ಲ ಪತ್ರ ತೆಗೀರಿ, ಎಲ್ಲ ಸಾಮಾನು ಅದಾರ, ಹೆಣ್ಮಕ್ಳು ಅದಾರ, ಡೆಲಿವರಿ ಹೋಗ್ಯಾರ ಕೇಳಾಗ್ತಾರಿಲ್ಲ। ನಾಳೆ ಕಿತ್ತಿರು ಒಂದು ಟೈಮ್ ಕೊಡ್ರಿ, ಕೈ ಕಾಲು ಬಿದ್ದು ಅಂತ ಅಳ್ಕೊತ್ ಇದು ಮಾಡಿದ್ರು ಕೇಳಾಗ್ತಾರಿಲ್ಲ। ಎಲ್ಲ ವಿಡಿಯೋ ಅದ್ರಿ, ವಿಡಿಯೋ ನಮಗೆ ಬಿಡ್ತು ನೋಡ್ರಿ ಅವೆಲ್ಲ। ಅವೆಲ್ಲ ನಮ್ಗೆ ನ್ಯಾಯ ಬೇಕು ಅಂದ್ರೆ ನಮ್ಮ ಕಂದಾಯ ಗ್ರಾಮ ಮಾಡಿ ನಮಗೆ ಅಲ್ಲೇ ಶಾಶ್ವತ ಪರಿಹಾರ ಕೊಡ್ಬೇಕ್ರಿ ಅಂತ ಇದು ಕೇಳ್ಕೊತೀವಿ ನಾವು। ಬೇರೆ ಕಡೆ ಜಾಗ ಇಲ್ಲ ಏನು, ಅಂದ್ರೆ ಹೊಲ ಮನಿ ಇದ್ರೆ ಬೇರೆ ಕಡೆ ಎಲ್ಲೇ ಸೆಟ್ ಆಗ್ತಿದ್ವಿ, ಹೊಲ ಮನಿ ಎಲ್ಲಿಲ್ಲ ಅಂದ್ರೆ ಎಲ್ಲಿ ಸೆಟ್ ಆಗೋದ್ರಿ? ಎಲ್ಲ ಮನಿ ಅಂದ್ರೆ ಒಳ್ಳೆ ಸಾಫ್ ಮಾಡಿ ಹೋಗ್ಯಾರ, ಅಲ್ಲಿ ರಾತ್ರಿ ಬಂದು ಅಲ್ಲಿ ಇರುದೇ ಜೆ ಆಗ್ಯಾದ್ರಿ, 24 ತಾಸು ಕರೆಂಟ್ ಅದ।
ಇದ್ ಮನಿನೂ ಕೆಡಿಸ್ಕೊತಾನೆ ನಾಲ್ಕೈದು ಮಂದಿ 10 ಮಂದಿ ಉಳ್ದವ್ರಿ ಇಲ್ಲಿ ಎಲ್ಲ ಅದನ್ನು ಸ್ಲ್ಯಾಪ್ ಹಾಕಿದ್ರಿ. ಈಗ ಇರ್ಬೇಕಲ್ರಿ ರಾತ್ರಿ ಮಕ್ಕಳದಲ್ಲಿ ಅಡಿಗೆ ಇದ್ದಿದ್ ಮನಿನ ಕೆಡು ಹೋಗ್ಬಿಟ್ರಿ ಇರುದೆಲ್ಲಿ ಹೇಳ್ರಿ ಸರ್. ಈಗ ನಾವ್ ಯಾರ ಕಡೆ ತಗೊಂಡ್ರಿ ಡಿ ಸಿ ಅವ್ರ ಕಡೆ ಹೋದ್ರ ಅವ್ರು ಮೇಲಧಿಕಾರಿ ಅಂತ ಕೇಳಂತಾರ್ರಿ, ಇವ್ರು ಎ ಸಿ ಅವರು ಅವ್ರ ಮೇಲಿನವ್ರು ಕೇಳಂತಾರ. ಇವ್ರು ಎಲ್ಲಾರು ಆ ಕಡೆ ಮೇಲೆ ಕೇಳ್ತಾರ. ಕೇಳುದು ಯಾರಿಗ್ರಿ? ನಾವು ಎಮ್ ಎಲ್ ಎರು ಕೇಳೋನು ಏನು ಆ ಕಡೆ ಯಾರಿಗೆ ಕೇಳೋಣ ಅಂತ ಹೇಳ್ರಿ. ನಮ್ಗೆ ಹೆಂಗತ್ ಯಾರ ಕಡೆ ಹೋಗ್ರಿ ನ್ಯಾಯ ಸಿಗ್ಬೇಕಾದ್ರ ನೀವೇ ಈಗ ಹೇಳ್ರಿ, ನಾವು ಯಾರ ಕಡೆ ಹೋಗ್ಬೋದು? ಈಗ ಇದು ಬಬ್ಲೇಶ್ವರ ಮತಕ್ಷೇತ್ರ ರೀ. ಈಗ ನಮ್ಮ ಜಗನೂ ಅವರೇ ತೋರಿಸ್ದವ್ರಿ, ನಮ್ಮ ಕೊಟ್ಟವ್ರಲ್ಲ ಇಲ್ಲಿ ಇರ್ರಪ್ಪ ಏನ್ರ ಸಮಸ್ಯೆ ಬಂದ್ರು ನಾವು ಅದು ಬಗೆಹರಿಸ್ತೇವೆ ತಂದವ್ರು ಅವರೇ ರೀ. ಈ ಸಮಸ್ಯೆ ತಂದವ್ರು ಸರ್. ನಮ್ದು ಹೆಂಗೈತ್ರಿ, ಈಗ ಗೋರ್ಮೆಂಟ್ ಜಾಗ ಇತ್ತಂದ್ರ ನಮಗೆ ಜಾಗ ಕೊಟ್ಟವ್ರು ಅವರೇ, ಗೋರ್ಮೆಂಟ್ ದಿಂತ ನಮ್ಮ ಕರೆಂಟ್ ವ್ಯವಸ್ಥೆ ಮಾಡ್ಕೊಟ್ಟವ್ರು ಅವರೇ, ನೀರು ವ್ಯವಸ್ಥೆ ಮಾಡ್ಕೊಟ್ಟವ್ರು ಅವರೇ, ಮತ್ತೆ ಜೆ ಮಾಡ್ಕೊಟ್ಟವ್ರು ಅವರೇ, ಇರ್ರಪ್ಪ ಅಂತ ಹೇಳೋರು ಅವರೇ ರೀ. ಇಟ್ಟೆಲ್ಲ ಮಾಡಿ ಜಾಗ ಕೊಟ್ಟು ನೀರು ಕೊಟ್ಟು ಎಲ್ಲ ಕರೆಂಟ್ ಕೊಟ್ಟು ಇರಕ್ ವ್ಯವಸ್ಥೆ ಮಾಡಿ ಮತ್ತೆ ಹೊಳ್ಳೆ ಅವರೇ ಗೋರ್ಮೆಂಟ್ ಅದವ್ರೆ ನಮಗೆ ಕೆಡವಾಕಸ್ತಾರಂದ್ರೆ ನಮ್ಮ ಮೊದಲೇ ಹೇಳ್ಬೇಕಲ್ಲ ಸರ್. ನಾವು ಮೊದಲು ಇಲ್ಲಪ್ಪ ಇಲ್ಲಿ ಗೋರ್ಮೆಂಟ್ ಜಾಗ ಐತಿ, ಇಲ್ಲಿ ಹಾಕೋಬೇಡ್ರಿ, ಇದು ನಮ್ಮ ಅಧಿಕಾರ ಐತಿ, ಇದು ಗೋರ್ಮೆಂಟ್ ಪ್ರಾಪರ್ಟಿ ಐತಿ, ನೀವು ಇಲ್ಲಿ ಮನಿ ಮಾಡಬೇಡ್ರಿ ಮೊದಲೇ ಹೇಳಿದ್ರೆ ನಾವು ಇಲ್ಲಿ ಮನಿ ಯಾಕೆ ಕಟ್ತಿದ್ದೇವ್ರಿ? ನಾವ್ಯಾಕೆ 2-3 ವರ್ಷ ಮಹಾರಾಷ್ಟ್ರದಾಗ ದುಡಿದು ಇಲ್ಲಿ ರೊಕ್ಕ ಯಾಕೆ ನಾವು ಮನಿ ರೊಕ್ಕ ಯಾಕೆ ಹಾಕ್ತಿದ್ದೇವ್ರಿ? ನಾವು ಸ್ವಂತ ನಾವು ಎಲ್ಲರ ಜಾಗ ತೊಗೊಂಡು ನಾವು ಮನಿ ಅಲ್ಲಿ ಕಟ್ಕೊಂಡು ಅಲ್ಲೇ ಕಡೆ ಇರ್ತಿದ್ವಲ್ರಿ. ನಮ್ಮ ಮೊದಲ ತಿಳಿಸ್ಬೇಕಾಗಿತ್ತು ನಮಗವರು. ನಮಗೆ ಇರಾಕು ವ್ಯವಸ್ಥೆ ಮಾಡಿ ನಮಗೆ ಕೆಡುತ್ತಾರಂದ್ರೆ ನಾವು ಹೋಗುದಿಲ್ಲ ಸರ್. ನಮ್ಮ ಸಣ್ಣ ಸಣ್ಣ ಹುಡುಗರು ಕರ್ಕೊಂಡು ನಮ್ಮ ಪ್ರಪಂಚ ನೋಡೋದು ಹೆಂಗ್ರಿ? ಈಗ ನಾವ್ ಯಾರ ಕಡೆ ಹೋಗ್ರಿ? ಈಗ ಜೀವನ ಮುಖ್ಯ, ಜಗ ಏನ್ ಮಾಡೋದು? ಇವತ್ತಿಲ್ಲ ನಾಳೆ ದುಡಿದ್ರೆ ಎಲ್ಲರ ಜಾಗ ಸಿಗ್ತೈತಿ, ಜೀವನ ಹೊಂಟೈತಿ. ಜೀವನ ಈಗ ಹೋತಂದ್ರ ನಾವ್ ಯಾರಿಗೆ ಏನ್ ಮಾಡೋದ್ರಿ? ಯಾರ ಮನಿ ಹಾಳಾಕೈತ್ರಿ? ನಮ್ದ ಮನಿ ಹಾಳಾಗೋದಿಲ್ರಿ. ನಾಳೆ ಯಾರಿಗೆ ಕೊಡ್ತಾರ್ರಿ? ನಮಗ ಯಾರ ಅಧಿಕಾರಿ ಕೊಡ್ತಾರ? ಜೀವ ಹೋದ್ರ ಆಯ್ತು ಪಾಯಿಟ್ ಕೊಡ್ತಾರ, ಕೊಡ್ಬೋದ್ರಿ. ಭಾಳ ಮಾಡಿ ಪರಿಹಾರ ನಿಧಿ ಕೊಡ್ಬೋದು, ಅಷ್ಟೇ ಜೀವ ಕೊಡಕತ್ತೇನ್ರಿ? ಕಂಡೀಷನ್ ಕ್ರಿಟಿಕಲ್ ಡಾಕ್ಟರ್ ಅಂತಾರ್ರಿ. ಅದು ನೋಡ್ರಿ ಐಸಿಯುನಾಗ ಹಾಕ್ಯಾರ, ಕ್ರಿಟಿಕಲ್ ಅಂತಾರ. ಅದು ನೋಡ್ರಿ ಅದು ರಿಕವರಿ ಆದ್ರನ ಸರಿ ರೀ. ಅದು 8 ದಿವಸ ಹೋಗ್ತೈತೆ ಏನು ಯಾರಿಗೆ ದೇವ್ರಿಗೆ ಹತ್ತಿದ್ ಮಾತ್ರ. ಈಗ ಪಾಂಡೂರ್ ರಾಠೋಡ್ರಿ. ಹಿರಾಲಾಲ್ ಚೌಹಾಣ್. जैसा कि आप सब जानते हैं कि आप सभी का प्यार हमारे साथ कायम है।
इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।